ಈ ಎಕ್ಸ್ಪ್ರೆಷನ್ ಯಾಕೆ ಕೊಟ್ಟೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ನನ್ನ ಕತೆ. ನಿಮ್ಮ ಜೊತೆ ಸೀರೀಸ್ ಡೇ 57ಗೆ ಇವತ್ತು ನಮ್ಮ ಮೇಘ ಏನು ಸ್ಪೆಷಲ್ ಮಾಡ್ತಿದ್ದಾಳೆ, ಯಾರಿಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ, ಮುಂದೆ ನೋಡಿ. ಗೈಸ್, ನಮ್ಮ ಮೇಘನ ಅವರು ನಿಂಬೆಹಣ್ಣು ಜ್ಯೂಸ್ ಮಾಡ್ತಾ ಇದ್ದಾರೆ ಫುಲ್ ಸ್ಪೆಷಲ್ ಆಗಿ. ನಾನು ಬೆಳಗಿಂದ ಮೊಸರೆ ಬಕೆಟ್ ಥರ ಎದ್ದು ಅವಳು ಮಾಡಿರೋಂಥ ಜ್ಯೂಸ್ನ ಕುಡಿಯೋಕೆ ರೆಡಿ ಆಗ್ತಾ ಇದ್ದೀನಿ. ಇವಾಗ ಹೆಂಗಿರುತ್ತೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಗೈಸ್. ಬರೀ ಬಿಲ್ಡಪ್ ತಗೊಳ್ಳೋದಲ್ಲ, ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನೋಡೋಣ ಈಗ ಎಷ್ಟು ಚೆನ್ನಾಗಿ ಮಾಡಿರ್ತಾಳೆ ಅಂತ. ರೆಡಿ? ಚೆನ್ನಾಗಿದೆ. ಸ್ವಲ್ಪ ಹುಳಿ ಕಡಿಮೆ ಆಗಿದೆ. ಸ್ವಲ್ಪ ಹುಳಿ ಕಡಿಮೆ, ಬಟ್ ಗುಡ್. ಐ ನೋ ನಿಂಬೆಹಣ್ಣು ಜ್ಯೂಸ್ ತುಂಬಾ ಕಷ್ಟ ಅಲ್ಲ ಅಂತ, ಬಟ್ ಅದೊಂದು ಕಲೆ, ನಮ್ಮಂತವ್ರಿಗೆ ಬರಲ್ಲ ಆ ಕೊಳೆ. ನೋಡಿ ಗೈಸ್, ಚೊಂಬಳಗೆ ಇರುವಂತಹ ನಿಂಬೆಹಣ್ಣು ಜ್ಯೂಸ್, ಅದನ್ನು ಅಲಂಕಾರ ಮಾಡೋಕ್ಕೋಸ್ಕರ ನಿಂಬೆ ನಿಂತಿದ್ದಾಳೆ. ಹಾಯ್ ಮನೆ ಕೊಬ್ಬು ಗೈಸ್, ನನ್ ಗಾಯ ಮಾಡೋದು ಅಯ್ಯೋ ಕಿಸ್ಕೊಟ್ಬಿಡ್ಲು. ನಿಂಬೆಹಣ್ಣು ಜ್ಯೂಸ್ ಮಾಡಿದಾಳೆ. ಈಗ ಅದು ಹೇಗಿದೆ ಅಂತ ಟೇಸ್ಟ್ನ ನೋಡ್ಬಿಟ್ಟು ನಮ್ಮ ಅಮ್ಮನೂ ಕೂಡ ಟೇಸ್ಟ್ ಮಾಡಿ ಹೇಳ್ತಾರೆ. ಇವಾಗ ಅವ್ರ ಹತ್ರ ರಿವ್ಯೂ ತೊಗೊಳಕ್ಕೆ ಹೋಗೋಣ. ಇಲ್ಲಿ ನಿಂಬೆಹಣ್ಣು ಜ್ಯೂಸ್ ರೆಡಿ ಆಗಿದೆ. ಮೇಘನವರು ಅವ್ರ ಅತ್ತೆಗೆ ಐ ಮೀನ್ ನಮ್ಮ ಅಮ್ಮಂಗೆ ಜ್ಯೂಸ್ ತೊಗೊಂಡೋಗಿ ಸರ್ವ್ ಮಾಡ್ತಾ ಇದ್ದಾರೆ. ಓಹೋ, ಹಾಂ ಕುಡಿದ್ಬಿಟ್ಟು ಹೇಳಮ್ಮ ನಿಂಬೆಹಣ್ಣು ತೆಗೆಯೋದು. ಮಾಡಿ ಕುಡಿದ್ಬಿಟ್ಟು ಹೇಳಮ್ಮ ಹೆಂಗಿದೆ. ಬಾರ ನಿಂತ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಕರೆಕ್ಟ್ ಏನ ಸೀನು ಜಾಸ್ತಿ ಇಲ್ಲ, ಕಮ್ಮಿನೂ ಇಲ್ಲ, ಕರೆಕ್ಟ್ ಆಯ್ತು. ಮಾತ್ರ ಅಷ್ಟು ಗ್ಲಾಸ್ ಕೊಟ್ಲು ಗೈಸ್. ನೋಡಿ ಚೊಂಬುಗೆ ಬೇರೆ ನಿಂಬೆಹಣ್ಣು ಜ್ಯೂಸ್. ನಿಂಬೆಹಣ್ಣು ಜ್ಯೂಸ್ ಕತೆ ಮುಗಿಸ್ಕೊಂಡು ಒಂದು ಮೂವಿ ನೋಡೋಣ ಅಂತ ಹಾರರ್ ಮೂವಿ ನೋಡ್ತಾ ಇದ್ವಿ. ನಮ್ಮ ಮೇಘನ ಅವರು ಇಂಟ್ರೊಡಕ್ಷನ್ ಸೀನಲ್ಲೇ ಮನಿಕೊಂಬಿಟ್ರು. ಮಿಕ್ಕಿದ ಮೂವಿನ ನಾನು ನೋಡಿಕೊಂಡು ಸಂಜೆ ನಾವು ಈಚೆ ಹೋಗಿದ್ವಿ. ಏನಕ್ಕೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ದೆ, ಅದು ನಾಳೆ ನಿಮಗೆ ತಿಳಿಸ್ತೀನಿ. ಸರ್ಪ್ರೈಸೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಎಲ್ಲಿಗೋಗಿದ್ದೆ, ಏನಕ್ಕೆ ಹೋಗಿದ್ದೆ ಅದು ನಾನು ತಿಳಿಸ್ತೀನಿ. ನಿಮಗೆ ಸರ್ಪ್ರೈಸ್ ಅನಿಸ್ತಲೇ ಇರಬಹುದೇನೋ ಮೇ ಬಿ, ಬಟ್ ನನಗೆ ಅದು ಖುಷಿ ವಿಷಯನೇ. ನಾಳೆ ಹೇಳ್ತೀನಿ. ಆ್ಯಂಡ್ ಹಾಗೆ ಗುಬ್ಬಿ ಜಾತ್ರೆಗೆ ಹೋಗಿ ಇವತ್ತು ಎಂದನೋ ತೊಗೋಬೇಕಿತ್ತು, ಅದನ್ನು ತೊಗೊಂಡು ಚಾಟ್ಸ್ ತಿನ್ಕೊಂಡು ಬಂದೆ. ಇವಾಗ ನಾನು ಫಸ್ಟಲ್ಲಿ ಯಾಕೆ ಎಕ್ಸ್ಪ್ರೆಷನ್ ಕೊಟ್ಟೆ ಅಂತ ಮೇ ಬಿ ಇವಾಗ ಗೊತ್ತಾಗಿರುತ್ತೆ. ನಮ್ಮ ಮೇಘನ ಒಂದು ಅಂಶನ ಎಗ್ಗುರಿಸಿದ್ರು. ನಾನು ಅಂದ್ಕೊಂಡೆ ಡೈರೆಕ್ಟಾಗಿ ನಮ್ಮ ಗಾಡಿ ಅಮೇರಿಕಕ್ಕೆ ಹೋಗಿ ತಲುಪುತ್ತೇನೋ ಅಂತ. ಪರವಾಗಿಲ್ಲ, ಅಷ್ಟೇನು ಡಂಪ್ ರೈಡರ್ ಅಲ್ಲ, ಪರವಾಗಿಲ್ಲ, ಚೆನ್ನಾಗಿ ಓಡಿಸಿದ್ಲು. ಪಾಪ ಅವಳಿಗೆ ಕಾಣಿಸ್ಲಿಲ್ಲ. ಅದೊಂದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದೆ. ಮತ್ತೆ ನಾಳೆ ಸಿಗ್ತೀನಿ. ಚಾಚಾ, ಬಾಯ್.